Love it just nude. ಇನ್ಮೇಲೆ ನಾನಲ್ಲ, ನನ್ನ ಶ್ಯಾಡೋನು ನಿನ್ ಮೇಲೆ ಬಿಡಲ್ಲ. ತುಂಬಾ ಚೆನ್ನಾಗಿದೆ. ಸಯೀದ್ ಖಾನ್ ಅವ್ರಿಗೆ ಈ ಸ್ಟೈಲಿಶ್ ಸ್ಟಾರ್ ಅಂತ ಏನು ಬಿಲ್ ಕೊಟ್ಟಿದ್ದಾರೆ, ಅದು ತಕ್ಕನಾಗಿ ಆಕ್ಟಿಂಗ್ ಮಾಡಿದ್ದಾರೆ. 10ಗೆ ನಾನು 11 ಕೊಡ್ತೀನಿ. ತುಂಬಾ ಮೂವಿ ನೋಡಿ ಎಲ್ಲರೂ ಬಂದು ಸೆಕೆಂಡ್ ಮೂವಿ 10 ಔಟ್ ಆಫ್ 10. ಯಾಕಂತ ಹೇಳಿದ್ರೆ ಆ ಥರ ಆಕ್ಟಿಂಗ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರ ನ್ಯೂಸ್ 15, ನಾನು ಖುಷ್ಬುರಾಣಿ. ವೀಕ್ಷಕರೇ, ನಮ್ಮ ಇಡೀ ಕರ್ನಾಟಕ ಜನತೆ ಕಲ್ಟ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಸೊ ಈ ದಿನ ಬಂದ್ಬಿಟ್ಟಿದೆ. ಇವತ್ತು ನಾವು ಓರಿಯನ್ ಮಾಲ್ ನಲ್ಲಿ ಇದೀವಿ. ಓರಿಯನ್ ಮಾಲ್ ನಲ್ಲಿ ಸುಮಾರು ಸಾಕಷ್ಟು ಜನ ಮೂವಿ ನೋಡ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅದೇ ತರ ನಮ್ಮ ಜೊತೆ ಮಾತಾಡಿದ್ದಾರೆ, ರಿವ್ಯೂ ಕೊಟ್ಟಿದ್ದಾರೆ. ಒಬ್ರಿಗೆ ಕೇಳಿದಾಗ 10 ನಲ್ಲಿ ಸರ್ ರಿವ್ಯೂ ಎಷ್ಟು ಕೊಡ್ತೀರಾ ಅಂತ, ಅವರು 11 ಅಂತ ಹೇಳಿದ್ದಾರೆ. 10 ನಲ್ಲಿ 11 ರಿವ್ಯೂ ಕೊಡ್ತೀವಿ ಅಂತ. ಹಾಗೂ ಇದೇ ತರ ಇಡೀ ಜನ ಏನ್ ಹೇಳ್ತವ್ರೆ ಅಂದ್ರೆ, ನಾವು ಅವ್ರನ್ನ ಬೆಳೆಸ್ಬೇಕು, ಯಾರು ಆಕ್ಟಿಂಗ್ ಚೆನ್ನಾಗಿರೋದು, ಆಕ್ಟಿಂಗ್ ಇವ್ರದ್ದು ತುಂಬಾ ಒಂಥರ ಒಂದು ಲೆವೆಲ್ ನಲ್ಲಿ ಇದೆ ಅಂತ ತುಂಬಾ ಜನ ನಮ್ಗೆ ಹೇಳಿದ್ದಾರೆ. ಹಾಗೂ ಇದೇ ತರ ಇಂಥವ್ರನ್ನ ನಾವು ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಮಾಡಿ ಮುಂದೆ ಕಳಿಸ್ಬೇಕಂತ ಹೇಳ್ತಿದ್ದಾರೆ. ಹಾಗೂ ಇದೇ ತರ ಮೂವಿ ಏನಿದೆ ತುಂಬಾ ಸಖತ್ ಸೂಪರ್ ಆಗಿದೆ. ಕಾಲೇಜ್ ಲೈಫ್, ಕಾಲೇಜ್ ಲವ್ ಸ್ಟೋರಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಒಂದು ಲೈನ್ ಬರ್ತಿದೆ, ಆ ಲೈನ್ ತುಂಬಾ ಸಖತ್ತಾಗಿದೆ. ಏನಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಮತ್ತೆ ಈ ಮೂವಿ ನೀವು ತಪ್ಪದೆ ನೋಡ್ಲೇಬೇಕು, ಯಾಕಂದ್ರೆ ಮೂವಿ ತುಂಬಾ ಸೂಪರ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಬನ್ನಿ, ಇದೇ ತರ ಇವತ್ತು ನಾವು ಓರಿಯನ್ ಮಾಲ್ ನಲ್ಲಿ ಇದೀವಿ. ಓರಿಯನ್ ಮಾಲ್ ನಲ್ಲಿ ತುಂಬಾ ಜನ ಈ ಮೂವಿ ನೋಡಿದ್ದಾರೆ, ಕಲ್ಟ್ ಮೂವಿ. ಸೊ ಇದನ್ನ ರಿವ್ಯೂ ತಿಳ್ಕೊಳ್ಳೋಣ, ಮೂವಿ ಯಾವ ತರ ಇದೆ, ವೆದರ್ ಫ್ಯಾಮಿಲಿ ಜೊತೆ ನೋಡಬಹುದಾ ಇಲ್ಲ ಅಂತ ಈ ಎಲ್ಲ ತಿಳ್ಕೊಳ್ಳೋಣ. ಆ ಫಿಲಮ್ ತುಂಬಾ ಚೆನ್ನಾಗಿದೆ. ಸಯೀದ್ ಖಾನ್ ಅವ್ರಿಗೆ ಈ ಸ್ಟೈಲಿಶ್ ಸ್ಟಾರ್ ಅಂತ ಏನ್ ಬಿಲ್ ಕೊಟ್ಟಿದ್ದಾರೆ, ಅದು ತಕ್ಕನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಆಕ್ಷನ್ ಇದೆ, ಮತ್ತೆ ಲವ್ ಇದೆ, ಮತ್ತೆ ಪ್ರತಿಯೊಂದನ್ನು ಸೀನ್ಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫೈಟಿಂಗ್ ಸೀನ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ರಾ ಇದೆ. ಪ್ರತಿಯೊಂದೂ ಫಿಲಮ್ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಸ್ಟೈಲಿಶ್ ಸ್ಟಾರ್ ಅಂತ ಏನು ಸಯೀದ್ ಖಾನ್ ಅವ್ರಿಗೆ ಏನು ಬಿಲ್ ಕೊಟ್ಟಿದೀವಿ, ಅದು ತಕ್ಕನಾಗಿ ಫಿಲಮ್ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್. ಈ ಕಲ್ಟ್ ಸಿನಿಮಾ ಒಂದು 100 ದಿನ ಓಡ್ಲಿ ಅಂತ ನಾವು ಶುಭ. ನಿಮ್ಮಲ್ಲಿ ಯಾವ ರೀತಿ ಮೆಸೇಜ್ ಇದೆ ಸರ್ ಜನರಿಗೋಸ್ಕರ? ಅಂದ್ರೆ ಲವ್ ಸ್ಟೋರಿಲಿ ಈ ಒಂದು ಕಾಲೇಜ್ ಲೈಫ್ ಅಲ್ಲಿ ಯಾವ ತರ ನಡೆಯುತ್ತೆ, ಹೆಂಗೆ ಏನು ಅನ್ನೋ ಒಂದು ಸ್ಟೋರಿ ತಗೊಂಡು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಎಲ್ಲ ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡಿ ತಿಳ್ಕೊಬೇಕು ಯಾವ ತರ ಏನಿದೆ ಅದ್ರ ಬಗ್ಗೆ. ಈ ಜನರೇಷನ್ ತಕ್ಕನಾಗಿ ಮಾಡಿದ್ದಾರೆ ಫಿಲಮ್. ತುಂಬಾ ಸ್ಟೈಲಿಶ್ ಆಗಿ ಮಾಡಿದ್ದಾರೆ. ತುಂಬಾ ಆಕ್ಷನ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತವಾಗಿ ನೋಡ್ಬೇಕು ಅಂತ ಎಲ್ಲಾರ್ಗೂ 10 ನಲ್ಲಿ ಎಷ್ಟು ಸ್ಟಾರ್ ಕೊಡಬಹುದು ಸರ್ ಈ ಫಿಲಂ? ಖಂಡಿತವಾಗೂ 10 ಔಟ್ ಆಫ್ 10. ಯಾಕಂತ ಹೇಳಿದ್ರೆ ಆತರ ಆಕ್ಟಿಂಗ್ ಮಾಡಿದ್ದಾರೆ, ಸ್ಟೈಲಿಶ್ ಆಗಿದೆ. ಒಂಥರ ಎಲ್ಲ ತರನು ಇದೆ. ಲವ್ ಸ್ಟೋರಿ ಇದೆ, ಸೆಂಟಿಮೆಂಟ್ ಇದೆ, ಆಮೇಲೆ ಆಕ್ಷನ್ ಇದೆ, ರಾ ಇದೆ. ಪ್ರತಿಯೊಂದು ನಮ್ಗೆ ಇವಾಗ ಏನ್ ಜನರೇಷನ್ ಏನ್ ಬೇಕು ಪ್ರತಿಯೊಂದು ಇದೆ ಅನ್ನೋದು. ಸರ್ ಸಯೀದ್ ಖಾನ್ ಒಬ್ಬ ಯುವಕ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಫಿಲಮ್ ಅಲ್ಟಿಮೇಟ್ ಆಗಿತ್ತು. ಮತ್ತೆ ಈ ಒಂದು ಫಿಲಮ್ ನೆಕ್ಸ್ಟ್ ಲೆವೆಲ್ ಇದೆ. ಆ ನೆಕ್ಸ್ಟ್ ಲೆವೆಲ್ ಯಾವ ತರ ಮಾಡಿದ್ದಾರೆ ಅವರು ಒಂದು ಆಕ್ಟಿಂಗ್ ಅನ್ನೋದನ್ನ ಬಂದು ನಾವು ಥಿಯೇಟರ್ ಅಲ್ಲಿ ಬಂದು ನೋಡ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಜನತೆಗೆ ಏನ್ ಮೆಸೇಜ್ ಕೊಡೋಕೆ ಇಷ್ಟ? ಖಂಡಿತವಾಗೂ ಸಯೀದ್ ಖಾನ್ ಅವರು ಈ ಒಂದು ಫಿಲಮ್ ಅಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ರು ಬಂದು ಒಂದು ಈ ಸಿನಿಮಾ ನೋಡಿ ಅವ್ರಿಗೆ ಹಾರೈಸ್ಬೇಕು ಅಂತ ಕೇಳ್ತೀನಿ. ಕಲ್ಟ್ ಮೂವಿ ನೋಡಕ್ ಬಂದಿದೀವಿ. ಹೇಳಿ ಮೇಡಮ್, ಹೀರೋ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಮೂವಿ ಸಖತ್ತಾಗಿದೆ, ಮೂವಿ ಚೆನ್ನಾಗಿದೆ. ಮೂವಿ ಎಲ್ಲ ನೋಡ್ಬೇಕು, ಫ್ಯಾಮಿಲಿ ಸಮೇತ ಬಂದು ನೋಡಿ. ಚೆನ್ನಾಗಿದೆ, ಒಂದ್ ಚಾನ್ಸ್ ಕೊಡಿ. ಚೆನ್ನಾಗಿ ಮಾಡಿದ್ದಾರೆ. ಇಂತ ನಟ ಸಿಗ್ಬೇಕಂದ್ರೆ ಕಷ್ಟ, ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ. ಎಲ್ಲ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಚೆನ್ನಾಗಿದೆ ಮೂವಿ. ಈ ತರ ಆಕ್ಟಿಂಗ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ತುಂಬ ಎಷ್ಟು ಆ್ಯಕ್ಟಿಂಗ್ ಅಂದರೆ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಬ್ಬರು ಆ್ಯಕ್ಟಿವಿಟಿ ಹಿಂಗಿದ್ದಾರೆ ಅಂದರೆ ಈ ಚಿಕ್ಕ ವಯಸ್ಸಿಗೆ ತುಂಬ ಅದನ್ನು ಇದು ಮಾಡಿದ್ವಿ, ಗ್ರೇಟ್ ಅಂತಲೇ ಹೇಳ್ಬೋದು ನಾವು ಅದನ್ನು. ಯಾಕಂದರೆ ಬನಾರಸ್ ಮುಗಿದ್ಮೇಲೆ ಪುನಃ ಇದು ಬಂದು ಕಲ್ಟು ತುಂಬ ಆ್ಯಕ್ಟಿವಿಟಿ ಮಾಡಿದ್ದಾರೆ. ಹೀರೋಯಿನ್ ಕುರ್ತಾ ರಚಿತಾ ಮೇಡಮ್ ಕುರ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗೂ ಇದೆ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಯುವಕರು ಎಲ್ಲರೂ ಬಂದು ಈ ಪಿಕ್ಚರ್ ಅಂತ ನೋಡ್ಬೇಕಂತ ಹೇಳಿ ಎಷ್ಟು ಸ್ಟಾರ್ ಕೊಡ್ತೀರಾ ಸರ್ 10 ನಲ್ಲಿ? 10 ಅಂತಿದಾರಲ್ಲ, 10ಗೆ ನಾನು 11 ಕೊಡ್ತೀನಿ. ತುಂಬ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು, ಲೇಡೀಸ್ ಜೆಂಟ್ಸ್ ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ